ಕಂಪನಿಗೆ ಕನ್ನಡದ ನೆಲ ಬೇಕು, ಕನ್ನಡಿಗರು ಬೇಡವಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕೆ ಈ ಪ್ರಶ್ನೆ ಅಂದರೆ, ಕನ್ನಡ ನೆಲದಲ್ಲಿ ತಮ್ಮ ಸಂಸ್ಥೆಯನ್ನು ಶುರು ಮಾಡಿ ಕನ್ನಡಿಗರಿಗೆ ಅವಕಾಶ ಇಲ್ಲವಂತೆ. ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿರುವಂತಹ ಖಾಸಗಿ ಕಂಪನಿಯ ಪ್ರಕಟಣೆ. ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ ಪೋಸ್ಟ್ ಅನ್ನ ಬಿಡುಗಡೆ ಮಾಡ್ತಾರೆ, ಆದರೆ ಅದರ ಒಂದು ಪರ್ಟಿಕ್ಯುಲರ್ ಆದಂತಹ ವರ್ಡ್ ಅನ್ನು ಮೆನ್ಷನ್ ಮಾಡ್ತಾರೆ. ಕನ್ನಡಿಗರು ಬೇಡವಂತೆ, ನಾನ್ ಕನ್ನಡಿಗರ್ಸ್ HR ಬೇಕು ಅಂತ ಪ್ರಕಟಣೆ ಮಾಡಲಾಗಿದೆ. ಸ್ಕಿಲ್ಸ್ ಸೋನಿಕ್ಸ್ ಅನ್ನುವಂತಹ ಕಂಪನಿಯಿಂದ ಉದ್ದಟತನದ ಪೋಸ್ಟ್ ಅನ್ನ ಮಾಡಲಾಗಿದೆ. ಬೆಂಗಳೂರಿನ JP ನಗರದಲ್ಲಿರುವಂತಹ ಖಾಸಗಿ ಕಂಪನಿ ಇದು. Naukri.com ನಲ್ಲಿ ಪ್ರಕಟಣೆ ಮಾಡಿರುವಂತಹ ಈ ಸ್ಕಿಲ್ಸ್ ಸೋನಿಕ್ಸ್ ಕಂಪನಿ ಕನ್ನಡದ ನೆಲದಲ್ಲಿದ್ದಾರೆ, ಕನ್ನಡದ ನೀರನ್ನು ಕುಡಿತಾರೆ, ಕನ್ನಡದ ಅನ್ನವನ್ನು ತಿಂತಾರೆ. ಇಂತಹ ಕಂಪನಿ ಬೆಳೆಯೋದಕ್ಕೆ ಮಾತ್ರ ಕನ್ನಡ ಬೇಕು, ಬೆಂಗಳೂರು ಬೇಕು. ಆದರೆ ಕನ್ನಡದಲ್ಲಿ ಮಾತನಾಡುವಂತಹ ನಾನ್ ಕನ್ನಡಿಗರ್ಸ್ ಜೊತೆಗೆ ನಾನ್ ಮರಾಠಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಹೆಡ್ ಹ್ಯೂಮನ್ ರಿಸೋರ್ಸಸ್ ಅದರಲ್ಲೂ ಮೇಲ್ ಮೆನ್ಷನ್ ಮಾಡಿದ್ದಾರೆ. ಕನ್ನಡಿಗರು ಇರಬಾರ್ದಂತೆ, ಅದನ್ನು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಯಾವಾಗ ಈ ಪೋಸ್ಟ್ ಮಾಡಲಾಗತ್ತೆ, ಪೋಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಕಂಪನಿಯ ವಿರುದ್ಧ ಧಿಕ್ಕಾರವನ್ನು ಕೂಗುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಪೋಸ್ಟ್ ಅಲ್ಲಿ ನೇರವಾಗಿ ಕನ್ನಡಿಗರು ಆ ಕಂಪನಿಯ ವಿರುದ್ಧ ವಾಗ್ದಾಳಿ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಈ ಕಂಪನಿ ಇರುವಂಥದ್ದು ಎಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿರುವಂತಹ JP ನಗರದಲ್ಲಿ. ಇಲ್ಲಿರುವಂತಹ ಅನ್ನವನ್ನು ತಿಂತಾರೆ, ಇಲ್ಲಿರುವಂತಹ ನೀರನ್ನು ಕುಡಿತಾರೆ, ಇಲ್ಲಿರುವಂತಹ ಎಲ್ಲ ಸೌಕರ್ಯಗಳನ್ನು ಅನುಭವಿಸ್ತಾರೆ. ಕೊನೆಗೆ ಏನಾದರೂ ಸ್ವಲ್ಪ ಎಡವಟ್ಟಾದರೂ ಸಹ ಕನ್ನಡಿಗರ ಮೇಲೆ, ಕರ್ನಾಡಿನ ಮೇಲೆ ಏನಂದ್ರೆ ಕೆಟ್ಟ ಸಂದೇಶವನ್ನು ರವಾನೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಆದರೆ ಕನ್ನಡ ನಾಡಲ್ಲಿರುವಂತಹ ಈ ಕಂಪನಿಗೆ ಕನ್ನಡಿಗರು ಬೇಡವಂತೆ HR ಆಗೋಕ್ಕೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭರತ್ ಕೊಡ್ತಾರೆ. ಭರತ್, ಏನಿದು ಉದ್ದಟತನ? ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡಿಗರ ಬೇಡ ಅಂತ ಹೇಳಿಬಿಟ್ಟು ಬಹಿರಂಗವಾಗಿ ಪೋಸ್ಟ್ ಅನ್ನು ಮಾಡುವಂತಹ ಮಟ್ಟಕ್ಕೆ ಇವರ ಮನಸ್ಥಿತಿ ಇದೆ ಅಂದ್ರೆ ಯಾವ ಮಟ್ಟದ ಮನಸ್ಥಿತಿ ಬೆಳ್ಕೊಂಡಿದೆ ಇವ್ರ ಹತ್ರ ಅಂತ? ಖಂಡಿತವಾಗಿಯೂ ಜಗದೀಶ್, ಇದನ್ನ ಪ್ರಶ್ನೆ ಮಾಡಲೇಬೇಕಾದ ಒಂದು ಸ್ಥಿತಿ ಈಗ ಕರ್ನಾಟಕದಲ್ಲಿ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರಲ್ಲಿ ನಿರ್ಮಾಣವಾಗ್ತಾ ಇದೆ. ಅಂದ್ರೆ ಸ್ಕಿಲ್ ಸೋನಿಕ್ಸ್ ಅನ್ನೋ ಒಂದು ಖಾಸಗಿ ಕಂಪನಿ ಬಹಿರಂಗವಾಗಿ Naukri.com ಅಲ್ಲಿ ತಮ್ಮ ಏನು HR ಬೇಕಾಗಿದೆ ಅನ್ನೋ ಒಂದು ಕೆಲಸಕ್ಕೆ ಬೇಕಾಗಿದೆ ಅನ್ನೋ ಪೋಸ್ಟ್ ಅನ್ನ ಹಾಕ್ತಾರೆ. ಅದರಲ್ಲಿ ಬಹಿರಂಗವಾಗಿ ಎಷ್ಟು ಧೈರ್ಯವಾಗಿ ಅವರು ನಾನ್ ಕನ್ನಡ ಮೆಂಬರ್ ಬೇಕಾಗಿದ್ದಾರೆ ಅಂತ ಪ್ರಕಟಣೆ ಕೊಡ್ತಾರೆ. ಅಂದ್ರೆ ಅವ್ರಿಗೆ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ ಅನ್ನೋ ಒಂದು ಧೈರ್ಯ ಎಷ್ಟರ ಮಟ್ಟಿಗೆ ಅನ್ನೋದನ್ನ ಇಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ ಖಂಡಿತವಾಗಿ ಪ್ರಶ್ನೆ ಮಾಡಲೇಬೇಕು. ಅಂದ್ರೆ ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಉಳಿದುಕೊಂಡಿದ್ದಾರೆ, ಕರ್ನಾಟಕದಿಂದ ಆದಾಯ ತಗೊಳ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಉದ್ಯಮ ಮಾಡ್ತಾ ಇದ್ದಾರೆ, ಇಲ್ಲಿ ವಾಸ ಮಾಡ್ತಾರೆ, ಇಲ್ಲಿನ ಗಾಳಿ, ಇಲ್ಲಿನ ನೀರು, ಇಲ್ಲಿನ ಆಹಾರ, ಈ ರೀತಿಯಾಗಿ ಕಂಪ್ಲೀಟ್ ಕನ್ನಡ ನೆಲದ ಮೇಲೆ ಡಿಪೆಂಡ್ ಆಗಿದ್ರು ಕೂಡ ಇಲ್ಲಿನ ಕೆಲಸಗಾರರು ಅಥವಾ ಇಲ್ಲಿನ ಲೋಕಲ್ ಕನ್ನಡಿಗರನ್ನ ಅವರು ಕೆಲಸಕ್ಕೆ ತಗೊಳ್ಳೋದಕ್ಕೆ ರೆಡಿ ಇಲ್ಲ. ಇದನ್ನ ಖಂಡಿತವಾಗಿ ಯಾರು ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾದ ಒಂದು ಪ್ರಕಟಣೆಯನ್ನ ಈಗ ಅವರು Naukri.com ಅಲ್ಲಿ ಹಾಕಿ ನಾನ್ ಕನ್ನಡಿಗ ಪರ್ಸನ್ನೇ ಬೇಕು ಕೆಲಸಕ್ಕೆ ಅಂತ ಹಾಕಿರೋದಕ್ಕೆ ನಿಜಕ್ಕೂ ಇದು ಖಂಡನೀಯ. ಜೊತೆಗೆ ಈಗಾಗಲೇ ಸಾಕಷ್ಟು ಟೀಕೆ ಕೂಡ ಇದಕ್ಕೆ ವ್ಯಕ್ತವಾಗ್ತಾ ಇದೆ. ಬಹುಶಃ ಇದರ ಏನು ಮುಂದಿನ ಬೆಳವಣಿಗೆ ಕನ್ನಡ ಪರ ಸಂಘಟನೆಯವರಾಗಿರ್ಬೋದು ಅಥವಾ ಕನ್ನಡಾಭಿಮಾನಿಗಳಾಗಿರ್ಬೋದು ಬಹುಶಃ ಅವರ ಖಾಸಗಿ ಕಂಪನಿಯ ಎದುರು ಜಮಾಯಿಸಿ ಅವರಿಗೆ ಒಂದು ತಕ್ಕ ಪಾಠ ಕಲಿಸುವಂತ ಒಂದು ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ ಜಸ್ಟ್ 3 days ಆಗಿದೆ, ಅದಕ್ಕೆ ಸಾಕಷ್ಟು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ. ಇವರಿಗೆ ಖಂಡಿತವಾಗಿ ಈ ಖಾಸಗಿ ಕಂಪನಿಯವರಿಗೆ ಬುದ್ಧಿ ಕಲಿಸಲೇಬೇಕು ಅನ್ನೋ ಒಂದು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇರುವಂತದ್ದು. ಅಂದ್ರೆ ಈ ರೀತಿಯಾಗಿ ಕನ್ನಡ ನೆಲದಲ್ಲಿ ಬಂದು ಅನ್ಯ ಭಾಷಿಕರು ಕಂಪನಿಯನ್ನ ತೆಗೆದುಕೊಳ್ತಾರೆ, ಕಂಪನಿನ ನಿರ್ಮಾಣ ಮಾಡ್ತಾರೆ, ಕಂಪನಿ ನಿರ್ಮಾಣ ಮಾಡಿ ಬೇರೆ ರಾಜ್ಯದವ್ರಿಗೆ ಕರ್ಕೊಂಬಂದು ಇಲ್ಲಿ ಕೆಲಸಕ್ಕೆ ಕೊಡೋದು ಎಷ್ಟು ಸರಿ? ಯಾಕಂತ ಹೇಳಿದ್ರೆ ಇಲ್ಲಿನ ಸ್ಥಳೀಯರಿಗೆ ಅವಕಾಶನೇ ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಆಂಧ್ರದಲ್ಲೂ ಕೂಡ ಒಂದು ಮಸೂದೆ ಮಾಡೋದಕ್ಕೆ ಗೌರ್ಮೆಂಟ್ ರೆಡಿ ಆಗ್ತಾ ಇದೆ. ಅಂದ್ರೆ ಲೋಕಲ್ ಅವರಿಗೆ 75% ಮೀಸಲಾತಿ ಕೊಡಬೇಕು ಅಂತ ಒಂದು ಪ್ರಸ್ತಾವನೆ ಆಗ್ತಾ ಇದೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು ಅನ್ನೋ ಒಂದು ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ. ಈ ತರ ಒಂದು ಸಂದರ್ಭದಲ್ಲಿ ಖಾಸಗಿ ಕಂಪನಿಗಳು ಕನ್ನಡದವರ ಕೆಲಸಕ್ಕೆ ಬೇಡ ಅನ್ನೋ ಒಂದು ಮಟ್ಟದಲ್ಲಿ ಯೋಚನೆ ಮಾಡ್ತಾರೆ ಅಂತಂದ್ರೆ ನಿಜಕ್ಕೂ ಇದು ಪ್ರಶ್ನೆ ಮಾಡಬೇಕಾಗಿರೋದು. ಜೊತೆಗೆ ಇದರ ವಿರುದ್ಧವೂ ಕೂಡ ಧ್ವನಿ ಎತ್ತಬೇಕಾಗಿರೋ ಒಂದು ಸಿಚುವೇಶನ್ ಈಗ ನಿರ್ಮಾಣ ಆಗಿದೆ. ಜಗದೀಶ್, ಥ್ಯಾಂಕ್ ಯು ಭರತ್, ನೀವೆಲ್ಲ ಮಾಹಿತಿಗಾಗಿ. ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂದ್ರೆ, ಕರುನಾಡಲ್ಲಿ ಇದ್ದು ಕರುನಾಡ ನೀರನ್ನ ಕುಡಿದು ಇದೇ ಸಂಸ್ಥೆಯನ್ನ ಬೆಳ್ಕೊಂಡು ದೊಡ್ಡ ಮಟ್ಟದಲ್ಲಿ ಆದಾಯವನ್ನು ಗಳಿಸುವಂತಹ ಇಂತಹ ಸಂಸ್ಥೆಗಳು ಕನ್ನಡಿಗರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಕೆಲಸವನ್ನ ಕೊಡೋದಿಲ್ಲ ಅನ್ನುವಂತಹ ನೇರ ಸಂದೇಶವನ್ನು ರವಾನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದು ಗಮನಿಸಬೇಕು, ಸರ್ಕಾರಗಳು ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕು. ಸರ್ಕಾರ ಇವಾಗಲಾದರೂ ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ
ಮುಂದಿನ ದಿನಗಳಲ್ಲಿ ಕನ್ನಡಿಗರಿಗೆ ಕರುನಾಡಲ್ಲೇ ಆಸ್ಪದ ಇರೋದಿಲ್ಲ, ಅವಕಾಶಗಳು ಸಿಗೋದಿಲ್ಲ. ಬೆಸ್ಟ್ ಎಕ್ಸಾಂಪಲ್ ತಮಿಳುನಾಡಾಗಿರ್ಬೋದು ಅಥವಾ ಮಹಾರಾಷ್ಟ್ರ ಆಗಿರ್ಬೋದು. ಇನ್ನು ಆಂಧ್ರ ಪ್ರದೇಶದಲ್ಲೂ ಸಹ ಅಷ್ಟೇ. ತಮಿಳುನಾಡಿನಲ್ಲಿ ಆ ಒಂದು ತಮಿಳಿಗರಿಗೆ ವಿಶೇಷವಾದಂತಹ ಸೌಕರ್ಯವನ್ನು ಕೊಡಲಾಗಿದೆ, ಅದು ಸ್ಪೆಷಲಿ ಕಂಪ್ನಿಗಳಲ್ಲಿ. ಇನ್ನು ಮಹಾರಾಷ್ಟ್ರದಲ್ಲೂ ಸಹ ಮರಾಠಿಗರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನುವಂತಹ ಕೂಗು ಪ್ರತಿ ಬಾರಿಯೂ ಸಹಿತ ಕೇಳಿ ಬರ್ತಾ ಇತ್ತು. ಅದರ ಜೊತೆಗೆ ಅಲ್ಲಿ ಡಿ ಮತ್ತು ಸಿ ದರ್ಜೆಯ ನೌಕರಿಗೆ ಏನಂದ್ರೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ಕರುನಾಡಲ್ಲಿ ಅಂತಹ ಅವಕಾಶ ಇಲ್ಲವೇ ಇಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಇಂತಹ ಸಂಸ್ಥೆಗಳು, ಇಂತಹ ಕಂಪನಿಗಳು ನೇರವಾಗಿ ಬಹಿರಂಗವಾಗಿ ಈ ರೀತಿಯಾದಂತಹ ಪೋಸ್ಟ್ ಮಾಡೋ ಮಟ್ಟಿಗೆ ಬೆಳೀತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.